ಈ ದಿನದ ಆನ್ಲೈನ್ ತರಗತಿಗೆ ನಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೋರ್ತಾ. ಸೊ ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ಶಿಕ್ಷಣಶಾಸ್ತ್ರ ವಿಭಾಗದಲ್ಲಿ 3ನೇ ಅಧ್ಯಾಯವಾಗಿರ್ತಕ್ಕಂತಹ ವ್ಯಕ್ತಿತ್ವ ಮತ್ತು ಸಮಾಯೋಜನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಈಗಾಗಲೇ ವ್ಯಕ್ತಿತ್ವದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾದ್ಮೇಲೆ 2ನೇ ಅಂಶವಾಗಿರ್ತಕ್ಕಂಥ ಸಮಾಯೋಜನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಆ ಸಮಾಯೋಜನೆ ಅಂದ್ರೆ ಏನು, ಸಮಾಯೋಜನೆ ಪರಿಕಲ್ಪನೆ ಏನು, ಜೊತೆಗೆ ಸಮಾಯೋಜನಾ ವ್ಯಕ್ತಿತ್ವದ ಲಕ್ಷಣಗಳೇನು ಮತ್ತು ಸಮಾಯೋಜನೆಗೆ ಕೆಲವೊಂದು ಅಡೆತಡೆಗಳು ಬರ್ತವೆ. ಆ ಅಡೆತಡೆಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಈ ಮುಂದಿನ ವಿಷಯವನ್ನ ಈ ದಿನ ನಾವು ತಿಳಿದುಕೊಳ್ಳೋಣ. ಸೊ ಅದುವೇ ಅಸಮಾಯೋಜನೆ ಅಂತ ಕರೀತಾ ಇದ್ವಿ. ಅಂದ್ರೆ 3.23 ಅಂತ ಕರೀತೀವಿ. 3ನೇ ಪಾಠದಲ್ಲಿ 2ನೇ ವಿಭಾಗವಾಗಿರ್ತಕ್ಕಂತಹ 3ನೇ ಅಂಶ ಅಂತ ಕರೀತಾರೆ. ಹಾಗಾದ್ರೆ ಅಸಮಾಯೋಜನೆ ನೋಡಿಲಿ, ಸಮಾಯೋಜನೆ ಅಂದ್ರೆ ವ್ಯಕ್ತಿಯು ಒಂದು ಸನ್ನಿವೇಶಕ್ಕೆ ಅಥವಾ ಒಂದು ಪರಿಸರಕ್ಕೆ ಅನುಗುಣವಾಗಿ ತನ್ನನ್ನು ತಾನು ಹೊಂದಾಣಿಕೆಯಿಂದ ಬದುಕನ್ನು ಸಾಗಿಸ್ತಾರಲ್ಲ, ಸೊ ಅದನ್ನ ನಾವು ಸಮಾಯೋಜನೆ ಅಂತೇಳಿ ಕರೀತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಅದರ ತದ್ವಿರುದ್ಧವಾಗಿರ್ತಕ್ಕಂಥ ಅಂಶ ಅಂದ್ರೆ ಅಸಮಾಯೋಜನೆ. ಅಸಮಾಯೋಜನೆ ಅಸಮಾಯೋಜನೆ ಅಂದ್ರೆ ಯೋಜನೆ ಇಲ್ಲದೆ ಇರ್ತಕ್ಕಂಥದ್ದು. ಅದಕ್ಕೆ ನಾವು ಒಂದು ಕಡೆ ಹೇಳ್ತೀವಿ, ವಿತೌಟ್ ಪ್ಲಾನ್ ವಿ ಕ್ಯಾನ್ ನಾಟ್ ಸಕ್ಸಸ್. ಯೋಜನೆ ಇಲ್ಲದ ಜೀವನ ಜಯ ಗಳಿಸೋದಕ್ಕೆ ಸಾಧ್ಯವಿಲ್ಲ. ಓಕೆನಾ? ಸೊ ಹೀಗಿರುವಾಗ ಅಸಮಾಯೋಜನೆ ಅಂತಂದ್ರೆ ತುಂಬಾ ಸಿಂಪಲ್ ಆಗಿ ತಿಳ್ಕೋಬೇಕು. ವ್ಯಕ್ತಿಯು ತನ್ನನ್ನು ತಾನು ಇತರರೊಂದಿಗೆ ಹೊಂದಾಣಿಕೆ ಇಲ್ಲದ ರೀತಿಯಲ್ಲಿ ವರ್ತಿಸುವುದನ್ನು ನಾವು ಅಸಮಾಯೋಜನೆ ವ್ಯಕ್ತಿತ್ವ ಅಂತ ಕರೀತಾರೆ. ಒಬ್ಬ ವ್ಯಕ್ತಿಯು ತನ್ನನ್ನ ಇತರ ವ್ಯಕ್ತಿಗಳೊಂದಿಗೆ ಅಥವಾ ಸಮಾಜದೊಂದಿಗೆ ಹೊಂದಾಣಿಕೆಯಾಗದೇ ಇರುವಂತಹ ಸನ್ನಿವೇಶಕ್ಕೆ ಅಥವಾ ವಿವಿಧ ಸನ್ನಿವೇಶಗಳಿಗೆ ತನ್ನನ್ನು ತಾನು ಹೊಂದಾಣಿಕೆ ಮಾಡಿಕೊಳ್ಳದೇ ಇರುವುದನ್ನ ನಾವೇನಂತ ಕರಿತೀವಿ? ಅಸಮಾಯೋಜನೆ ಅಂತೇಳಿ ಕರಿತಾ ಇದ್ದೀವಿ. ಮಾಲ್ ಅಡ್ಜಸ್ಟ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ವ್ಯಕ್ತಿ ಬದಲಾಗುತ್ತಿರುವ ವ್ಯಕ್ತಿಗಳಿಗೆ ಅಥವಾ ಬದಲಾಗುತ್ತಿರುವ ಸನ್ನಿವೇಶಗಳಿಗೆ ಅನುಗುಣವಾಗಿ ತನ್ನನ್ನು ತಾನು ಹೊಂದಾಣಿಕೆ ಆಗದೇ ಇರುವ ಸ್ಥಿತಿಯನ್ನ ನಾವು ಅಸಮಾಯೋಜನೆ ಅಂತೇಳಿ ಕರಿತಾ ಇದ್ದೀವಿ. ಅಂದ್ರೆ ಅವ್ರು ಏನ್ ಮಾಡ್ತಾನೆ, ತನ್ನನ್ನು ತಾನು ಹೊಂದಾಣಿಕೆ ಮಾಡಿಕೊಳ್ಳದೆ ಅಹಿತಕರವಾದ ರೀತಿಯಲ್ಲಿ ವರ್ತಿಸೋದಕ್ಕೆ ಪ್ರಾರಂಭಿಸ್ತಾನೆ. ಸೊ ಅದನ್ನು ಅಸಮಾಯೋಜನೆ ಅಂತ ಕರೀತೀವಿ. ನೀವು ನೋಡಬಹುದು, ಕೆಲವೊಬ್ಬರು ವಿದ್ಯಾರ್ಥಿಗಳು ತರಗತಿಯಲ್ಲಿರ್ತಕ್ಕಂಥ ಸಹಪಾಠಿಗಳ ಹೊಂದಾಣಿಕೆ ಆಗೋದಿಲ್ಲ, ಅಥವಾ ತನ್ನ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ಚಿಕ್ಕ ಮಕ್ಕಳ ಜೊತೆಗೆ ಹೊಂದಾಣಿಕೆ ಇಲ್ಲದೆ ತಮ್ಮನ್ನು ತಾವು ಏನ್ ಮಾಡ್ತಾರೆ, ಇಗೋ ಇಂದ ಬದುಕ್ತಾ ಇರ್ತಾರೆ. ಕೋಪ, ಅಸೂಯೆ, ದುಗುಡ, ಆತಂಕ, ಭಯ, ಏಕಾಂಗಿತನ, ಒಂಟಿತನ ಅನುಭವಿಸ್ತಾ ಇರ್ತಾರೆ. ಸೊ ಅದನ್ನು ನಾವು ಅಸಮಾಯೋಜನೆ ಅಂತ ಕರಿತೀವಿ. ಯಾವ ವ್ಯಕ್ತಿಯು ಒಂದು ಸನ್ನಿವೇಶಕ್ಕೆ ಅಥವಾ ಬದಲಾಗುತ್ತಿರುವ ಪರಿಸರಕ್ಕೆ ಅನುಸಾರವಾಗಿ ತನ್ನನ್ನು ತಾನು ಹೊಂದಾಣಿಕೆ ಮಾಡಿಕೊಳ್ಳೋದಿಲ್ವೋ, ಸೊ ಅದನ್ನೇ ಅಸಮಾಯೋಜನೆ ಅಂತ ಕರಿತೀವಿ. ಅದುವೇ ಅಸಮಾಯೋಜನೆಯ ಪರಿಕಲ್ಪನೆ ಅಂತ ಕರೀತಾರೆ. ಸರಿ ಸರ್, ಹಾಗಾದ್ರೆ ಅಸಮಾಯೋಜನೆಗೆ ಕಾರಣಗಳೇನು? ಯಾವ ಕಾರಣಗಳಿಗಾಗಿ ಅಸಮಯೋಜನೆ ಉಂಟಾಗುತ್ತೆ? ಮನುಷ್ಯ ನೆಮ್ಮದಿಯಾಗಿ ಸುಖಕರವಾದ ಜೀವನ ಸಾಗಿಸಬೇಕಾದ್ರೆ ಸಮಾಯೋಜನ ವ್ಯಕ್ತಿತ್ವವನ್ನು ಹೊಂದಬೇಕಂತ ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೀನಿ. ಅಂದ್ರೆ ಎಲ್ಲರೊಡನೆ ಸಹಜವಾಗಿ ವಿವಿಧ ಸನ್ನಿವೇಶಗಳಿಗೆ ಅನುಗುಣವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಬದುಕನ್ನು ಸಾಗಿಸಿದ್ರೆ ಅದು ಸುಖಕರವಾದ ಜೀವನ ಅಂತ. ಸೊ ಅವುಗಳನ್ನು ಬಿಟ್ಟು ಅಸಮಯೋಜನೆಗೆ ಕೂಡ ಸಮಟೈಮ್ಸ್ ಅಥವಾ ಕೆಲವೊಮ್ಮೆ ನಾವು ಅಸಮಯೋಜನೆಯ ರೀತಿಯಲ್ಲಿ ಕೂಡ ವರ್ತಿಸ್ತಾ ಇರ್ತೀವಿ. ಹಾಗಾದ್ರೆ ಆ ಅಸಮಯೋಜನೆಗೆ ಕಾರಣಗಳೇನು? ಪ್ರತಿಯೊಂದಕ್ಕೂ ಒಂದಿಷ್ಟು ಕಾರಣಗಳಂತ ಇರ್ತವೆ. ಹಾಗಾದ್ರೆ ಅಸಮಯೋಜನೆ ಆಗೋದಕ್ಕೂ ಕೆಲವೊಂದು ಕಾರಣ. ನಾವು ಎಷ್ಟೊಂದರೆ ಸಮಾಯೋಜಿತವಾಗಿ ಇರಬೇಕಂತ ಬಯಸಿದ್ರು ಕೂಡ ಕೆಲವೊಮ್ಮೆ ಅಸಮಯೋಜನೆಯಾಗಿ ಕೂಡ ವರ್ತಿಸ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗ್ತವೆ. ಹಾಗಾದ್ರೆ ಆ ಕಾರಣಗಳೇನು? ಯಾವ ಕಾರಣಕ್ಕಾಗಿ ನಾವು ಅಸಮಯೋಜನೆ ವ್ಯಕ್ತಿತ್ವವನ್ನು ಹೊಂದ್ತೀವಿ ಅಂತಂದ್ರೆ, ಅಥವಾ ಕೆಲವೊಬ್ಬ ವ್ಯಕ್ತಿಗಳು ಅಸಮಯೋಜನೆ ವ್ಯಕ್ತಿಗಳಾಗಿರ್ತಾರಂತಂದ್ರೆ ಆ ಕಾರಣಗಳನ್ನ ನಾವಿಲ್ಲಿ ಪಟ್ಟಿ ಮಾಡ್ತಾ ಹೋದ್ರೆ ಇಲ್ಲಿ ಒಂದು 10 ಅಂಶಗಳನ್ನು ನಮಗೆ ಕೊಟ್ಟಿದ್ದಾರೆ. ಸೊ ನೋಡೋಣ ವಿದ್ಯಾರ್ಥಿಗಳೇ, ನೋಡಿ, ಅಸಮಯೋಜನಕ್ಕೆ ಕಾರಣಗಳಂತ ಪ್ರಶ್ನೆ ಬಂದ್ರೆ ಈ 10 ಅಂಶವನ್ನು ನೆನಪಿಡಬೇಕು. ಇದು 10 ಅಂಕದ ಪ್ರಶ್ನೆ. ನೋಡಿ, 1 ಅನುವಂಶೀಯ ಕಾರಣ, 2 ಶಾರೀರಿಕ ಕಾರಣ, 3 ವೈಯಕ್ತಿಕ ಕಾರಣಗಳಂತ ಬರ್ತವೆ, 4 ಕುಟುಂಬದ ವಾತಾವರಣ, 5 ಬಡತನ, 6 ಶಾಲಾ ವಾತಾವರಣ, 7 ಸಾಮಾಜಿಕ ವಾತಾವರಣ, 8 ನಿರುದ್ಯೋಗ ಸಮಸ್ಯೆ, 9 ಮಾರ್ಗದರ್ಶನದ ಕೊರತೆ, ಇನ್ನ 10ನೇದು ಸಮೂಹ ಮಾಧ್ಯಮ. ನಾವು ಬಳಸ್ತಕ್ಕಂತಹ ಸಮೂಹ ಮಾಧ್ಯಮಗಳು ಕೂಡ ಇವತ್ತೇನಾಗಿದ್ದಾವೆ, ನಮ್ಮ ಅಸಮಯೋಜನೆಗೆ ಕಾರಣವಾಗಿದ್ದಾವೆ. ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ.
ಅಸಮಾಯೋಜನೆಗೆ ಕೂಡ ಸಮೂಹ ಮಾಧ್ಯಮ ನಾವು ಬಳಸ್ತಕ್ಕಂಥ ಮೊಬೈಲ್, ಟಿವಿ, ಪೇಪರ್ ಇನ್ನಿತರ ಎಲ್ಲಾ ಮಾಧ್ಯಮಗಳು ಕೂಡ ಕೆಲವೊಂದು ನಮ್ಮನ್ನ ಅಸಮಯೋಜನೆಗೆ ತಳ್ತಾ ಇದ್ದಾವೆ. ಸರಿ, ಹಾಗಾದ್ರೆ ಈ ಅಸಮಯೋಜನೆಗೆ ಕಾರಣಗಳ ಅಂಶಗಳನ್ನ 10 ಅಂಶಗಳನ್ನಾಗಿ ವಿಂಗಡಿಸಿದ್ವಿ. ಹಾಗಾದ್ರೆ ಒಂದೊಂದ ನೋಡ್ತಾ ಬರೋಣ. ಸೊ ಒಂದೇದು ಅನುವಂಶೀಯತೆ. ಅನುವಂಶೀಯತೆ ಕಾರಣಗಳಾಗ್ತವೆ ಯಾವ ರೀತಿ? ಕೆಲವೊಂದು ಹುಟ್ಟುತ್ತ ಅನುವಂಶೀಯತೆ ಅಂದ್ರೆ ಹುಟ್ಟುತ್ತ ಸ್ವಾಭಾವಿಕ ಗುಣಗಳನ್ನ ಬಂದಿರತಕ್ಕಂಥದ್ದು, ಪೂರ್ವಜರಿಂದ ಅಥವಾ ತಂದೆ ತಾಯಿಗಳಿಂದ ವರ್ಣತಂತುಗಳ ಮೂಲಕ ಅರಿದು ಬಂದಿರತಕ್ಕಂಥ ಗುಣ ಸ್ವಭಾವಗಳನ್ನೇ ನಾವು ಅನುವಂಶೀಯತೆ ಅಂತ ಕರೀತಾ ಇದ್ದೀವಿ. ಕೆಲವೊಮ್ಮೆ ಹುಟ್ಟುತ್ತಲೇ ಬಂದಿರ್ತೀವಿ. ಉದಾಹರಣೆ, ತುಂಬಾ ಆಕರ್ಷಕವಾದ ಮೈಕಟ್ಟು, ತುಂಬಾ ಸ್ಫುರದ್ರೂಪಿಯಾಗಿದ್ದು, ಆಕರ್ಷಕವಾದ ಮೈ ಬಣ್ಣವನ್ನು ಹೊಂದಿರತಕ್ಕಂತಹ, ಒಳ್ಳೆ ಧ್ವನಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಸಮಾಜದಲ್ಲಿ ಬಹಳ ಬೇಗ ಎಲ್ಲರ ಜೊತೆ ಹೊಂದಾಣಿಕೆ ಮತ್ತು ಪ್ರೀತಿ ವಾತ್ಸಲ್ಯದಿಂದ ಆತೇನಾಗ್ತಾನೆ ಜನಪ್ರಿಯತೆಯನ್ನು ಪಡ್ಕೊಳ್ತಾನೆ. ಆದರೆ ಕೆಲವು ವ್ಯಕ್ತಿಗಳು ಕುಬ್ಜ ದೇಹ ಅಥವಾ ಕುಂಠಿತ ಬೆಳವಣಿಗೆ ಅಥವಾ ಕುರುಂಗಾಗಿರ್ತಕ್ಕಂಥ ದೇಹ ಹೊಂದಿರತಕ್ಕಂಥ ವ್ಯಕ್ತಿ ಸಮಾಜದಲ್ಲಿ ಒಂದಿಷ್ಟು ದೂರ ಉಳಿಯುವ ಪ್ರಯತ್ನವನ್ನ, ಒಂಟಿತನವನ್ನು ಅನುಭವಿಸ್ತಾನೆ, ಏಕಾಂಗಿತನವನ್ನು ಅನುಭವಿಸ್ತಾನೆ. ಅಂದ್ರೆ ಅರ್ಥ ಇದು ಅನುವಂಶತೆ ಬಂದಿರತಕ್ಕಂಥದ್ದು. ಈ ಅನುವಂಶತೆ ಕಾರಣಗಳು ಕೂಡ ಕೆಲವೊಮ್ಮೆ ನಮಗೆ ಏನ್ ಮಾಡ್ತವೆ? ಅಸಮಯೋಜನೆಗೆ ಕಾರಣ ಮಾಡ್ತವೆ. ದೇಹದಲ್ಲಿರ್ತಕ್ಕಂಥ ನ್ಯೂನತೆಗಳು ನಮಗೆ ಕೋಪ, ದುಗುಡ, ಆತಂಕ, ಏಕಾಂಗಿತನ, ಜಿಗುಪ್ಸೆಯ ಮನೋಸ್ಥಿತಿಯನ್ನು ತಂದು ಸಮಾಜದಿಂದ ದೂರ ಉಳಿಯೋದಕ್ಕೆ ಅಥವಾ ಸಹಜ ಸನ್ನಿವೇಶಗಳಿಗೆ ಹೊಂದಾಣಿಕೆ ಆಗದಂತೆ ಬದುಕೋದಕ್ಕೆ ಪ್ರಾರಂಭಿಸ್ತೀವಲ್ಲ, ಸೊ ಅದು ಅನುವಂಶೀಯತೆ ಅಥವಾ ಅನುವಂಶೀಯ ಕಾರಣಗಳು ಅಂತೇಳಿ ಕರೀತಾ ಇದ್ದೀವಿ. ಹೀಗೆ ವ್ಯಕ್ತಿಯು ಕೂಡ ತನ್ನ ಅಸಮಯೋಜನೆಗೆ ಸಹಜವಾಗಿರ್ತಕ್ಕಂತಹ ಅನುವಂಶೀಯ ಕಾರಣಗಳು ಕೂಡ ನಮಗಿಲ್ಲಿ ಸಾಧ್ಯವಾಗ್ತವೆ. ಉದಾಹರಣೆ, ತೀರಾ ದಡ್ಡತನ ಇರೋದು, ಇವೆಲ್ಲವೂ ಕೂಡ ಅನುವಂಶದಿಂದ ಬಂದಿರತಕ್ಕಂಥ ಕೆಲವೊಂದು ಗುಣ ಸ್ವಭಾವಗಳು ಕೂಡ ನಮ್ಮನ್ನ ಏನ್ ಮಾಡ್ತವೆ? ಅಸಮಯೋಜನೆಗೆ ತಳ್ತವೆ. ಇನ್ನ ಶಾರೀರಿಕ ಕಾರಣಗಳು, ಅಸಮಯೋಜನೆಗೆ ಶಾರೀರಿಕ ಕಾರಣಗಳು ಕೂಡ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗುತ್ತವೆ. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ತರಗತಿಯಲ್ಲಿರ್ತಕ್ಕಂಥ ಸನ್ನಿವೇಶದಲ್ಲಿಯೂ ಕೂಡ ಕೆಲವು ವಿದ್ಯಾರ್ಥಿಗಳು ಬಹಳ ಬೇಗ ಎಲ್ಲಾ ಶಿಕ್ಷಕರ ಮನಸ್ಸನ್ನ ಗೆಲ್ತಾರೆ ಅಥವಾ ಎಲ್ಲ ವಿದ್ಯಾರ್ಥಿಗಳ ಪ್ರೀತಿಯನ್ನು ಗಳಿಸ್ತಾರೆ. ಎಲ್ಲರಿಗೆ ಅಚ್ಚುಮೆಚ್ಚಾಗಿ ಅವರು ಕಾಣಿಸ್ಕೊಳ್ತಾರೆ. ಯಾಕೆ? ಅವರಲ್ಲಿರ್ತಕ್ಕಂಥ ದೈಹಿಕ ಸದೃಢತೆ, ಕ್ಷಮತೆ, ಅವರ ಕಾರ್ಯವೈಖರಿ, ಅವರ ಮಾತಿನ ಶೈಲಿ, ಜೊತೆಗೆ ಅವರ ಬುದ್ಧಿವಂತಿಕೆ, ಅವರ ಶಕ್ತಿ ಸಾಮರ್ಥ್ಯ, ಕೆಲಸ ಕಾರ್ಯಗಳನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದೆಲ್ಲವನ್ನು ಪರಿಗಣಿಸಿ ಆ ವಿದ್ಯಾರ್ಥಿ ಬಹಳ ಬೇಗ ಜನಪ್ರಿಯತೆಯನ್ನು ಪಡೆದುಕೊಳ್ತಾನೆ. ಸೊ ಇದರಿಂದ ಅವನು ಎಲ್ಲರ ಜೊತೆ ಹೊಂದಾಣಿಕೆಯ ಸ್ವಭಾವವನ್ನು ಬೆಳೆಸ್ಕೊಂಡು ತಾನಾಗಿ ಮುಂದಕ್ಕೆ ಸಾಕ್ತಾ ಇರ್ತಾನೆ. ಸೊ ಅದನ್ನೇ ಶಾರೀರಿಕ ಕಾರಣಗಳು ಅಂತ ಕರೀತಾ ಇದ್ದೀವಿ. ಕೆಲವೊಮ್ಮೆ ಯಾವ ರೀತಿ ಅಸಮಯೋಜನೆಗೆ ಕಾರಣ ಹೇಗಾಗುತ್ತೆ ಅಂದ್ರೆ, ಕೆಲವೊಮ್ಮೆ ಕುರೂಪವಾದ ದೇಹ, ಕುಬ್ಜವಾದ ದೇಹ ಅಥವಾ ದಡೂತಿ ದೇಹವನ್ನು ಹೊಂದಿದಂತ ವ್ಯಕ್ತಿ ಸಹಜವಾಗಿ ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಇರೋಕ್ಕೆ ಸಾಧ್ಯವಿಲ್ಲ. ಏಕಾಂಗಿತನವನ್ನು ಬಯಸ್ತಾನೆ. ನಾನು ಕುರೂಪಿ ಇದ್ದೀನಿ, ನಾನು ಅವ್ರ ಜೊತೆ ಹೋಗಬಾರ್ದು. ಇವನ್ ಒಂದು ಸಣ್ಣ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋದು ಕೂಡ ಸರ್ ಜೊತೆ ಸೆಲ್ಫಿ ತಗೊಳ್ಳೋಣ ಅಂತ ಕೂಡ ಮುಂದಾಗೋದಿಲ್ಲ. ಇಲ್ಲ, ನಾನು ಕರಗಿದ್ದೀನಿ, ನನ್ನ ಸೆಲ್ಫಿ ಬೇಡ. ಈ ತರದ ಒಂಟಿತನದ ಅಥವಾ ಜಿಗುಪ್ಸೆಯ ಮನೋಭಾವನೆಯನ್ನು ಹೊಂದಿ ಅವರು ಅಸಮಯೋಜನೆಗೆ ಕಾರಣವಾಗತಕ್ಕಂಥ ಅಂಶಗಳಲ್ಲಿ ಶಾರೀರಿಕ ಅಂಶಗಳು ಕೂಡ ಒಂದು ಅಂತೇಳಿ ನಾವಿಲ್ಲಿ ಕರಿತೀವಿ. ಉದಾಹರಣೆ ನೋಡಿಲಿ, ತೀರಾ ದೈಹಿಕವಾಗಿ ದುರ್ಬಲರಾಗಿರ್ತಕ್ಕಂಥವರು, ಕುರೂಪಿಗಳು, ಅಂಗವಿಕಲರು ತಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಹೊಂದಿಕೊಳ್ಳಲಾರರು. ತೀರಾ ಸಣ್ಣಕ್ಕಿದ್ರೆ ಕೂಡ ಅಥವಾ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಕೂಡ ಅವರು ಕೂಡ ಸಮಾಜದಿಂದ ಅಥವಾ ತನ್ನ ಸನ್ನಿವೇಶಕ್ಕೆ ಅನುಗುಣವಾಗಿ ಹೊಂದಾಣಿಕೆ ಆಗಲಾರದೆ ತನ್ನನ್ನು ತಾನು ದೂರ ಉಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ ವಿದ್ಯಾರ್ಥಿಗಳು. ಸೊ ಇದನ್ನು ಕೂಡ ನಾವು ಶಾರೀರಿಕ ಕಾರಣಗಳು ಅಂತ ಕರೀತಾ ಇದ್ದೀವಿ. ಇನ್ನ ಮೂರನೇ ಅಂಶ ವೈಯಕ್ತಿಕ ಕಾರಣಗಳು. ಈ ವೈಯಕ್ತಿಕ ಕಾರಣಗಳು ಕೂಡ ನಮಗೆ ಅಸಮಯೋಜನೆಗೆ ಕಾರಣವಾಗ್ತವೆ. ಯಾಕಂದ್ರೆ ವೈಯಕ್ತಿಕ ಕಾರಣಗಳಂದ್ರೆ ಯಾವುವು? ಇಷ್ಟೇ ಸಿಂಪಲ್. ಕೋಪ, ದುಗುಡ, ಆತಂಕ, ಭಯ, ಏನು ಇಗೋ ಅಂತ ಕರಿತೀವಲ್ಲ, ಹೊಟ್ಟೆ ಕಿಚ್ಚು ಅಂತ ಈ ಸ್ವಭಾವಗಳು ಕೂಡ ವೈಯಕ್ತಿಕ ಕಾರಣಗಳು. ಇವು ಏನಾದರೂ ವೈಯಕ್ತಿಕವಾಗಿರ್ತಕ್ಕಂಥ ಅಂಶಗಳು ನಮ್ಮಲ್ಲಿದ್ರೆ ಕೂಡ ನಾವಲ್ಲಿ ಅಸಮಯೋಜನೆಗೆ ಪ್ರಮುಖವಾಗಿ ಕಾರಣವಾಗುತ್ತೆ ಅಂತೇಳಿ ಹೇಳ್ತೇವೆ. ಜೊತೆಗೆ ಖಿನ್ನತೆ, ಜೊತೆಗೆ ದ್ವೇಷ, ಅಸೂಯೆ, ಇವೆಲ್ಲವೂ ಕೂಡ ವೈಯಕ್ತಿಕ ಕಾರಣಗಳಲ್ಲಿ ಬರ್ತಕ್ಕಂಥ ಅಂಶಗಳು. ಇನ್ನ ಕುಟುಂಬದ ವಾತಾವರಣ ನೋಡಿಲಿ, ವ್ಯಕ್ತಿ ಸಹಜವಾಗಿ ಹುಟ್ಟಿದಾಗ ಏಕಾಂಗಿತನವಾಗಿದ್ದು ಬೆಳೀತಾ 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 ಸಮಾಜಕ್ಕೆ ಆತೊಬ್ಬ ಸಮಾಜದಲ್ಲಿ ಒಂದು ಘಟಕ ಅಥವಾ ಸಮಾಜದಲ್ಲಿ ಆತ ತಾನು ಕೂಡ ಒಂದು ಜೀವಿಯಾಗಿ ಕಾರ್ಯವನ್ನು ನಿಭಾಯಿಸ್ತಾನೆ.
ಈಗಿರುವಾಗ ಕುಟುಂಬದ ವಾತಾವರಣವು ಕೂಡ ಆತನ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತೆ. ಯಾಕಂತಂದ್ರೆ ನೋಡಿ, ಕುಟುಂಬದಲ್ಲಿ ಆಗ್ತಕ್ಕಂಥ ವ್ಯವಸ್ಥೆಗಳು, ಕುಟುಂಬದಲ್ಲಿ ಪ್ರೀತಿ, ವಾತ್ಸಲ್ಯ, ಕರುಣೆ, ಅನುಕಂಪ ಇವೆಲ್ಲವೂ ಯಥೇಚ್ಛವಾಗಿ ಸರಿಯಾಗಿ ಸಮನಾಗಿ ಆ ಮಗುವಿಗೆ ದೊರಕಿದ್ದೆ ಆದ್ರೆ ಆ ಮಗು ಸಮಯೋಜನೆಯಾಗಿ ಇರ್ತದೆ. ಆದ್ರೆ ಇವುಗಳಲ್ಲಿ ಏನಾದ್ರೂ ಕೊರತೆ ಕಂಡು ಬಂದ್ರೆ ಆ ಮಗು ಅಸಮಯೋಜನೆಯಾಗಿ ವರ್ತಿಸೋದಿಕ್ಕೆ ಪ್ರಾರಂಭಿಸುತ್ತೆ. ಹೊಂದಾಣಿಕೆ ಆಗೋದಿಲ್ಲ. ಅಥವಾ ತೀರಾ ಪ್ರೀತಿಯನ್ನ ಕೊಟ್ಟಿರ್ತಕ್ಕಂಥ ಕುಟುಂಬಗಳಾಗಿರ್ಬೋದು, ಅಥವಾ ಪ್ರೀತಿಯಿಂದ ವಂಚಿತರನ್ನಾಗಿ ಮಾಡಿರ್ತಕ್ಕಂಥ ಕುಟುಂಬಗಳಾಗಿರ್ಬೋದು, ಅಥವಾ ಕುಟುಂಬವೂ ಕೂಡ ಮಗುವಿಗೆ ಸಹಜವಾಗಿರ್ತಕ್ಕಂಥ ಸನ್ನಿವೇಶಗಳಿಗೆ ಹೊಂದಾಣಿಕೆ ಆಗಲಿಕ್ಕೆ ಅವಕಾಶ ಮಾಡಿ ಕೊಡದೇ ಇರ್ತಕ್ಕಂಥ ಸನ್ನಿವೇಶಗಳಾಗಿರಬಹುದು. ನೀವು ನೋಡಿರ್ಬೋದು, ಕೆಲವು ಅಕ್ಕಪಕ್ಕದ ಮನೆಯಲ್ಲಿ ಕೆಲವು ಮಗು ತುಂಬಾ ಸೆನ್ಸಿಟಿವ್ ಆಗಿ ಬಳಸ್ತಾ ಇರ್ತಾರೆ. ತಮ್ಮ ಕಾಂಪೌಂಡ್ ನಿಂದ ಆಚೆ ಆ ಮಗುವನ್ನ ಬಿಡೋದೇ ಇಲ್ಲ. ಹಾಗಿರುವಾಗ ಆ ಮಗು ಸೋಷಿಯಲ್ ಅಲ್ಲಿ ಅಥವಾ ಸಮಾಜದಲ್ಲಿ ಹೇಗೆ ಹೊಂದಾಣಿಕೆ ಆಗಿರುತ್ತೆ? ಸಾಧ್ಯ ಇಲ್ಲ. ಸೊ ಹೀಗೆ ಕುಟುಂಬದ ವಾತಾವರಣವೂ ಕೂಡ ಅಸಮಯೋಜನೆಗೆ ಕಾರಣವಾಗುತ್ತೆ. ಹೀಗೆ ಹಲವು ಕುಟುಂಬಗಳಲ್ಲಿ ಅಸಮಯೋಜನೆ ಸಮಸ್ಯೆಗಳಿಗೆ ಹೆಚ್ಚು ಕಂಡು ಬಂದಿವೆ. ಕಾರಣ ವಿವಾಹ ವಿಚ್ಛೇದನ, ಕೆಲವೊಮ್ಮೆ ತಂದೆ ತಾಯಿಗಳಲ್ಲಿ ಡೈವರ್ಸ್ ಅನ್ನೋ ಪದ್ಧತಿ ಬಂದಿರತಕ್ಕಂಥದ್ದು, ಅಥವಾ ಗಂಡ ಹೆಂಡತಿಯರ ಜಗಳಗಳು. ಈ ಕುಟುಂಬ ಕಲಹಗಳು ಕೂಡ ಮಗುವಿನ ಮೇಲೆ ಯಥೇಚ್ಛವಾಗಿ ಪ್ರಭಾವ ಬೀರುತ್ತೆ. ಹಾಗಾಗಿ ಮಗು ಅಸಮಯೋಜನೆ, ಹೊಂದಾಣಿಕೆ ಆಗೋದಿಲ್ಲ, ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ, ಎಲ್ಲರನ್ನ ಇಗ್ನೋರ್ ಮಾಡೋದಕ್ಕೆ ಪ್ರಾರಂಭಿಸುತ್ತೆ. ಸೊ ಹೀಗಾಗಿ ಅಸಮಯೋಜನೆಗೆ ಅದು ಕೂಡ ಒಂದು ಕಾರಣ ಅಂತ ಕರೀತಾ ಇದ್ದೀವಿ. ಇನ್ನ ಪಾವರ್ಟಿ, ಬಡತನ ಅಂತ ಕರೀತಾ ಇದ್ದೀವಿ. ಈ ಬಡತನ ಅನ್ನೋದು ಕೂಡ ಮಗುವಿನ ಅಸಮಯೋಜನೆಗೆ ಅಥವಾ ವ್ಯಕ್ತಿಯ ಅಸಮಯೋಜನೆಗೆ ಪ್ರಮುಖ ಕಾರಣ ಅಂತ ಕರೀತಾ ಇದ್ದೀವಿ. ನೋಡಿ, ತೀರಾ ಬಡತನದಿಂದ ಬಂದಿರತಕ್ಕಂಥ ಮಗುವಿನ ಸ್ವಭಾವ ಒಂದಿಷ್ಟು ಸಮಾಜದ ತದ್ವಿರುದ್ಧವಾಗಿ ವ್ಯತಿರಿಕ್ತವಾಗಿ ವ್ಯಕ್ತಪಡಿಸೋದಕ್ಕೆ ಪ್ರಾರಂಭಿಸುತ್ತೆ. ಈ ಸೊಸೈಟಿಯಿಂದ ನನಗೆ ಹಿಂಗಾಗಿದೆ, ಈ ಸಮಾಜ ನನಗೆ ಬೆಲೆ ಇಲ್ಲ, ಬಡತನ ನನಗೆ ಕಾಡ್ತಾ ಇದೆ, ಶ್ರೀಮಂತ ವರ್ಗದವರು ನಮ್ಮನ್ನು ಕೀಳಾಗಿ ಕಾಣ್ತಾರೆ, ಹಾಗಾಗಿ ಅದ್ರ ವಿರುದ್ಧವಾಗಿ ನಾವು ನಿಲ್ಲಬೇಕು ಅನ್ನೋ ಪ್ರಯತ್ನಕ್ಕೆ ಅದೇನು ಮಾಡುತ್ತೆ, ಅವಾಗ ವ್ಯತಿರಿಕ್ತವಾಗಿ ಸಮಾಜದ ಅಹಿತಕರ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂತಹ ಸಂದರ್ಭಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಕೆಲವೊಮ್ಮೆ ತೀರಾ ಬಡತನವು ನಮ್ಮ ಅಸಮಯೋಜನೆಗೆ ಬೇರೊಂದು ಕಾರಣಗಳಿಗೆ ನಮಗೆ ಇಲ್ಲಿ ಬೇರೊಂದು ಸಮಸ್ಯೆಗಳಿಗೆ ಕಾರಣವಾಗ್ತಾ ಬರುತ್ತೆ. ನೋಡಿ, ಏಕಾಂಗಿತನವನ್ನು ಅನುಭವಿಸೋದು ಎಲ್ಲ ಜೊತೆ ಸಹಜವಾಗಿ ಬೆರೆಯೋದಿಲ್ಲ. ಎಲ್ಲಿಗಾದ್ರೂ ಎಲ್ಲರೂ ಒಟ್ಟಿಗೆ ಹೋಗೋದಿಲ್ಲ, ನಾನು ಬರೋದಿಲ್ಲ, ನನ್ನ ಹತ್ರ ಹೊಸ ಡ್ರೆಸ್ ಇಲ್ಲ, ಖರ್ಚು ಮಾಡೋದಕ್ಕೆ ಒಂದಿಷ್ಟು ದುಡ್ಡಿಲ್ಲ, ಹಾಗಾಗಿ ನಾನು ಬರೋಲ್ಲ. ಈ ತರದ ಸ್ವಭಾವಗಳನ್ನು ಮಗು ಬೆಳೆಸ್ಕೊಳ್ತಾ ಸಮಾಜದಿಂದ ಅಥವಾ ತನ್ನ ಸಹಜ ಜೊತೆಗೆ ಅಥವಾ ತನ್ನ ಶರೀರ ಜೊತೆಗೆ ಒಡನಾಟವನ್ನು ಬೆಳೆಸಿಕೊಳ್ಳದೆ ದೂರ ಉಳಿಯುವ ಪ್ರಯತ್ನ ಮಾಡುತ್ತೆ. ಇದನ್ನ ಅಸಮಯೋಜನೆ ಅಂತೇಳಿ ಕರೀತಾ ಇದ್ದೀವಿ. ಸೊ ಹೀಗೆ ಅಸಮಯೋಜನೆ ಅನ್ನೋದು ಬಡತನದಿಂದಲೂ ಕೂಡ ನಮಗೆ ಅಸಮಯೋಜನೆಗೆ ಕಾರಣವಾಗುವಂತ ಪ್ರಮುಖ ಅಂಶ ಅಂತಾನೆ ಕರೀತಾ ಇದ್ದೀವಿ. ನೋಡಿ, ಅದು ಕನಿಷ್ಠ ಅಗತ್ಯವಾಗಿರ್ತಕ್ಕಂಥ ಪೂರೈಕೆ ಆಗದಿರುವಂತಹ ಸಂದರ್ಭಗಳಲ್ಲಿ ಕನಿಷ್ಠ ಅಗತ್ಯ ವಸ್ತುಗಳೇ ದೊರಕದಿರುವಂತಹ ಸನ್ನಿವೇಶವನ್ನು ನಾವು ಬಡತನ ಅಂತ ಕರಿತೀವಿ. ಹೀಗಿರುವಾಗ ಆ ಮಗು ಕೂಡ ಏನು ಮಾಡುತ್ತೆ, ಸಹಜವಾಗಿ ಅಸಮಯೋಜನೆಗೆ ಕಾರಣವಾಗುತ್ತೆ. ಇನ್ನ ಶಾಲಾ ಪರಿಸರ ನೋಡಿ, ಶಾಲಾ ಪರಿಸರವು ಕೂಡ ಕೆಲವೊಮ್ಮೆ ಅಸಮಯೋಜನೆಗೆ ಪ್ರಮುಖ ಕಾರಣ ಅಂತ ಕರೀತಾ ಇದೆ. ಯಾಕಂದ್ರೆ ಶಾಲೆಯ ಅಹಿತಕರ ವಾತಾವರಣ, ಸಿಬ್ಬಂದಿಯಲ್ಲಿ ಸೌಹಾರ್ದತೆ ಇಲ್ಲದೆ ಇರೋದನ್ನ ಕಂಡು, ಅಥವಾ ಆಡಳಿತ ಮಂಡಳಿ ವ್ಯವಸ್ಥೆ ಶಾಲೆಯನ್ನ ಅಥವಾ ಕಾಲೇಜನ್ನ ಒಂದು ವ್ಯವಸ್ಥಿತವಾಗಿ ನಡೆಸದೇ ಇರತಕ್ಕಂಥ ಸಂದರ್ಭಗಳಲ್ಲಿ, ಅಥವಾ ಒಂದು ಸೂಕ್ತವಾದ ಕೊಠಡಿಗಳು ಇಲ್ಲದೆ ಇರತಕ್ಕಂಥ ಸಂದರ್ಭಗಳಲ್ಲಿ, ಸೂಕ್ತವಾದ ಮೈದಾನಗಳ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥ ಸಂದರ್ಭಗಳಲ್ಲಿ ಅಸಮಯೋಜನೆಯಾಗಿ ಕೂಡ ಮನಸ್ಸು ಪರಿವರ್ತನೆ ಆಗೋದಕ್ಕೆ ಸಾಧ್ಯತೆ ಹೆಚ್ಚಾಗಿರುತ್ತೆ ವಿದ್ಯಾರ್ಥಿಗಳು. ಅಂದ್ರೆ ಸ್ವಾರ್ಥ ಸಿಬ್ಬಂದಿ, ಆಡಳಿತ ಮತ್ತು ಸಿಬ್ಬಂದಿ ವರ್ಗ, ಅಸಂಘಟಿತ ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳು ಇಲ್ಲದೆ ಇರತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ಬೆಳೆಯುವಂತಹ ಮಕ್ಕಳ ಮನಸ್ಥಿತಿ ಅಸಮಯೋಜನೆವಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಶಾಲಾ ಪರಿಸರವೂ ಕೂಡ ವ್ಯಕ್ತಿಯ ಅಸಮಯೋಜನೆಗೆ ಕಾರಣವಾಗುತ್ತೆ ಕೆಲವೊಮ್ಮೆ. ಹಾಗಾಗಿ ಶಾಲಾ ಪರಿಸರವು ಕೂಡ ನಿಮಗೆ ಕಾರಣವಾಗಿ ಕೊಟ್ಟಿದ್ದಾರೆ. ಇನ್ನ 7ನೇ ಅಂಶ ಸಾಮಾಜಿಕ ವಾತಾವರಣ. ಬಹಳ ಇಂಪಾರ್ಟೆಂಟ್. ವ್ಯಕ್ತಿ ಏನೇ ಆಗಲಿ ಸಮಾಜ ಸಂಘ ಜೀವಿ ಅಂತಾನೆ ಕರಿತೀವಿ. ಒಬ್ಬಂಟಿಯಾಗಿ ಬದುಕಲಾರ, ಇದು ನಿಮಗೆ ಗೊತ್ತಿರೋ ವಿಷಯ. ಹೀಗಿರುವಾಗ ವ್ಯಕ್ತಿಯ ಅಸಮಯೋಜನೆಗೆ ಸಾಮಾಜಿಕ ವಾತಾವರಣವೂ ಕೂಡ ಕಾರಣವಾಗುತ್ತೆ. ಹಾಗಾದ್ರೆ ಹೇಗೆ ಅಂದ್ರೆ, ಸಮಾಜದಲ್ಲಿ ಅಹಿತಕರವಾದ ಘಟನೆಗಳು, ಸಮಾಜದಲ್ಲಿ ಆದರ್ಶ ಇಲ್ಲದಿರ್ತಕ್ಕಂಥ ವ್ಯವಸ್ಥೆಗಳು ಅಥವಾ ಆದರ್ಶ
ಮಾರ್ಗದರ್ಶನ ಇಲ್ಲದೆ ಇರತಕ್ಕಂಥ ಹಿರಿಯರನ್ನು ಹೊಂದಿರತಕ್ಕಂಥ ಸಮಾಜಗಳು, ಒಂದು ನೀತಿ ನಿಯಮಗಳಲ್ಲಿ ಇರತಕ್ಕಂತಹ ಸಮಾಜ ಅಥವಾ ನೀತಿ ನಿಯಮಗಳನ್ನ ಗಾಳಿಗೆ ತೂರಿ ವರ್ತಿಸ್ತಕ್ಕಂಥ ಸಮಾಜದಲ್ಲಿನ ಹಿರಿಯ ಮುಖಂಡರು, ಇವೆಲ್ಲವೂ ಕೂಡ ವ್ಯಕ್ತಿಯ ಅಸಮಯೋಜನೆಗೆ ಕಾರಣವಾಗುತ್ತೆ. ಹಾಗಾಗಿ ಸಾಮಾಜಿಕ ವಾತಾವರಣವೂ ಕೂಡ ಅಸಮಯೋಜನೆಗೆ ಕಾರಣವಾಗುತ್ತೆ. ಯಾವ ರೀತಿ ಅಂದ್ರೆ ನೋಡಿ, ಮಗು ಬೆಳೆಯುತ್ತಿರೋ ಸಾಮಾಜಿಕ ವಾತಾವರಣ ಸಹ ಅಸಮಯೋಜನೆಗೆ ಕಾರಣ ಅಂತ ಕರಿತೀವಿ. ಯಾಕಂದ್ರೆ ಮಗು ತನ್ನ ಸುತ್ತಮುತ್ತಲಿನ ನೆರೆಹೊರೆಯವರ ಜೊತೆ, ಸ್ನೇಹಿತರ ಜೊತೆ ಅಥವಾ ಹಿರಿಯರ ನಡವಳಿಕೆ ಎಲ್ಲವೂ ಕೂಡ ಪ್ರಭಾವ ಬೀರ್ತವೆ. ಸಮಾಜದ ಅನೇಕ ಸ್ವಾರ್ಥ, ದೌರ್ಜನ್ಯ, ಧಾರ್ಮಿಕ ಆಚರಣೆ, ನಂಬಿಕೆ, ಮಾರ್ಗ ಅಥವಾ ಭೇದಗಳು, ಮತ, ಪಂಥ, ವರ್ಣ ಇವೆಲ್ಲವೂ ಕೂಡ ಅಸಮಯೋಜನೆಗೆ ಕಾರಣವಾಗುತ್ತೆ. ವಿದ್ಯಾರ್ಥಿಗಳ ಸಮಾಜದಲ್ಲಿ ವ್ಯಕ್ತಪಡಿಸ್ತಕ್ಕಂಥ ಈ ಜಾತಿ, ಮೇಲ್ಜಾತಿ, ಕೆಳಜಾತಿ, ಆ ಧರ್ಮ ಶ್ರೇಷ್ಠ, ಈ ಧರ್ಮ ಕನಿಷ್ಠ ಅನ್ನೋ ಪರಿಕಲ್ಪನೆ ಮಕ್ಕಳಲ್ಲಿ ಅಸಮಯೋಜನೆಗೆ ಕಾರಣವಾಗುತ್ತೆ. ಅಡ್ಜಸ್ಟ್ಮೆಂಟ್ ಆಗಲ್ಲ. ಅದು ಆ ಧರ್ಮದವ್ರ ಜೊತೆ ಹೋಗ್ಬಾರ್ದು, ಈ ಧರ್ಮದವ್ರ ಜೊತೆ ಹೋಗ್ಬಾರ್ದು, ಈ ಜಾತಿಯವರನ್ನು ನಾವು ಸ್ನೇಹಿತರನ್ನಾಗಿ ಮಾಡ್ಕೋಬಾರ್ದು ಅನ್ನೋ ಪರಿಕಲ್ಪನೆಯಲ್ಲಿ ಮಗು ಬೆಳೆದು ಅಸಮಯೋಜನೆಗೆ ಸಮಾಜವೇ ಒಂದು ರೀತಿಯಲ್ಲಿ ನಮಗೆ ಕಾರಣವಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ಅಸಮಯೋಜನೆಗೆ ಕಾರಣಗಳಲ್ಲಿ ಸಾಮಾಜಿಕ ವಾತಾವರಣವೂ ಕೂಡ ಒಂದು ಅಂತೇಳಿ ಇಲ್ಲಿ ನಾವು ಬರೀಬೇಕಾಗುತ್ತೆ. ಇನ್ನ 8ನೇದು ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಈ ಸಮಸ್ಯೆ ಇಂದಿನ ಯುವಕರನ್ನ ಆಶಾಭಂಗಕ್ಕೆ ಒಳಪಡಿಸಿ ಅವರ ಅನೇಕ ದುಶ್ಚಟಗಳಿಗೆ, ಬೇರೆ ಬೇರೆ ವ್ಯವಸ್ಥೆಗೆ ವಾಲುವ ಹಾಗೆ, ಬೇರೆ ಬೇರೆ ಕೆಟ್ಟ ಹವ್ಯಾಸಗಳಿಗೆ ವಾಲುವ ಹಾಗೆ ಮಾಡ್ತಕ್ಕಂಥ ಒಂದು ಸಮಸ್ಯೆ ಅವರು ನಮ್ಮನ್ನು ಕಾಡ್ತಾ ಇದ್ದಾರೆ ಈ ನಿರುದ್ಯೋಗ. ನೋಡಬೇಕಾ, ಅದಕ್ಕೆ ಹೇಳ್ತಾರೆ ಖಾಲಿ ಕುತ್ಕೊಂಡಾಗ ಕೆಟ್ಟ ಯೋಚನೆಗಳು ಜಾಸ್ತಿ. ಅದೇ ನೀವು ಕೆಲಸದಲ್ಲಿ ತೊಡಗಿದಾಗ ಮುಂದಿನ ವಿಚಾರಗಳೇ, ಬೆಳವಣಿಗೆ ವಿಚಾರಗಳೇ ಬರ್ತಾ ಹೊರತಾಗಿ ಅದಕ್ಕೆ ಹೇಳ್ತಾರೆ ಒಂದ್ ಕಡೆ ಕುಂತು ಕೆಡೋದಕ್ಕಿಂತ ಏನಾದ್ರು ಕೆಲಸವನ್ನ ಮಾಡಿ ಕೆಡುವ ಅನ್ನೋ ಒಂದು ಮಾತನ್ನ ಹೇಳ್ತಾರೆ, ಗಾದೆ ಮಾತಾಡಿ. ಅಂದ್ರೆ ನಿರುದ್ಯೋಗ ನಮ್ಮನ್ನು ಏನ್ ಮಾಡ್ತಾ ಇದೆ, ಬೇರೆ ಬೇರೆ ಹವ್ಯಾಸಗಳಿಗೆ, ಬೇರೆ ಬೇರೆ ಕೆಟ್ಟ ಕೆಟ್ಟ ಚಟುವಟಿಕೆಗಳಿಗೆ ಅದು ದಾರಿ ಮಾಡಿಕೊಡುತ್ತೆ. ಇವತ್ತಿನ ಅನೇಕ ಯುವಕರು ದಾರಿ ತಪ್ಪಿರೋ ಉದ್ದೇಶ ನಿರುದ್ಯೋಗ, ಅಸಮಯೋಜನೆಗೆ ಅದೇ ಕಾರಣ. ಯಾಕಂದ್ರೆ ತಮ್ಮ ಕುಟುಂಬ ನಿರ್ವಹಣೆಗೆ ಸಿಗಬೇಕಾದಂತಹ ಕನಿಷ್ಠ ಸೌಲಭ್ಯಗಳು ದೊರೆಯದೇ ಇದ್ದಂತ ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ, ಅನೇಕ ಬೇರೆ ಬೇರೆ ವಾಮ ಮಾರ್ಗಗಳನ್ನು ಹುಡುಕಿಕೊಳ್ತಾರೆ. ಬಹಳ ಬೇಗ ಶ್ರೀಮಂತರಾಗೋದಕ್ಕೆ, ಹಣ ಗಳಿಸೋದು ಹೇಗೆ ಅನ್ನೋ ಒಂದು ದೃಷ್ಟಿಯಲ್ಲಿ ಮತ್ತಿನ್ನೇನೋ ಮಾಡಬಾರದ ಕೆಲಸಗಳನ್ನ ಸಮಾಜಕ್ಕೆ ಚ್ಯುತಿ ಬರುವ ಹಾಗೆ ಅಥವಾ ಅಹಿತಕರ ಘಟನೆಗಳಲ್ಲಿ ತೊಡಗಿಕೊಂಡು ತಮ್ಮನ್ನು ತಾವು ಹಾಳು ಮಾಡಿಕೊಳ್ತಾರೆ. ಸೊ ಹಾಗಾಗಿ ಅಸಮಯೋಜನೆಗೆ ನಿರುದ್ಯೋಗವು ಕೂಡ ಒಂದು ಪ್ರಮುಖ ಕಾರಣ ಅಂತೇಳಿ ಕರೀತಾ ಇದ್ದೀವಿ. ಇನ್ನ 9ನೇದು ಮಾರ್ಗದರ್ಶನದ ಕೊರತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸ್ವಾಮತಃ ಏನು ಗುಣಗಳು ಬಂದಿರುವುದಿಲ್ಲ. ಆದರೆ ಸೂಕ್ತವಾದ ಮಾರ್ಗದರ್ಶನದಿಂದ ವ್ಯಕ್ತಿ ಏನಾಗ್ತಾನೆ, ತನ್ನನ್ನು ತಾನು ಅನಾವರಣಗೊಳಿಸಿಕೊಳ್ತಾನೆ. ಒಂದು ಸುಂದರವಾದ ಮೂರ್ತಿ ಆಗ್ಬೇಕಾದ್ರೆ ಅದನ್ನು ತಿದ್ದಿ ತೀಡುವಂತ ಒಬ್ಬ ಚಿತ್ರಕಲಾಕಾರ ಬೇಕೇ ಬೇಕು. ಹಾಗೆಯೇ ಜೀವನದಲ್ಲಿ ಸಮಾಯೋಜಿತವಾದ ವ್ಯಕ್ತಿತ್ವವನ್ನು ಹೊಂದಬೇಕಾದ್ರೆ ಸೂಕ್ತವಾದ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಅದು ಹಿರಿಯರಿಂದ ಆಗಿರ್ಬೋದು, ಗುರುಗಳಿಂದ ಆಗಿರ್ಬೋದು, ಅಥವಾ ಮತ್ತಾರೋ ತತ್ವಜ್ಞಾನಿಗಳಿಂದ ಆಗಿರ್ಬೋದು. ಹೀಗೆ ಸಮಾಜದಲ್ಲಿ ಸೂಕ್ತ ಮಾರ್ಗದರ್ಶನ ಇಲ್ಲದೆ ಇರುವಂತಹ ಸಂದರ್ಭಗಳಲ್ಲಿ ಏನಾಗ್ತಾ ಇದೆ, ಅಸಮಯೋಜನೆಗೆ ಕಾರಣವಾಗ್ತದೆ. ಮಾನಸಿಕ ಚಂಚಲತೆಗೆ ಒಳಗಾಗ್ತಾ ಇದ್ದಾರೆ ಇವತ್ತು ವಿದ್ಯಾರ್ಥಿಗಳು ಅಥವಾ ಯುವಕರು ಅಂತ ಕರೀತಾರೆ. ಸೊ ಹೀಗೆ ಅಸಮಯೋಜನೆಗೆ ಪ್ರಮುಖ ಕಾರಣಗಳಲ್ಲಿ ಈ ಮಾರ್ಗದರ್ಶನ ಕೊರತೆ ಕೂಡ ಒಂದು ಪ್ರಮುಖ ಕಾರಣ ಅಂತ ಕರೀತಾ ಇದ್ದೀವಿ. ಅನೇಕ ಇವತ್ತಿನ ಬಿಸಿ ಶೆಡ್ಯೂಲ್ ಇರ್ತಕ್ಕಂಥ ಫ್ಯಾಮಿಲಿಗಳು ತಮ್ಮ ತಮ್ಮ ಮಕ್ಕಳಿಗೆ ಒಂದು 10 ನಿಮಿಷ ಕೂಡಿಸಿಕೊಂಡು ಸೂಕ್ತವಾದ ಸಲಹೆ ಸೂಚನೆಗಳನ್ನು ಕೊಡುವುದರಲ್ಲಿ ವಿಫಲರಾಗ್ತಾ ಇದ್ದಾರೆ. ತಮ್ಮ ಬಿಸಿ ಲೈಫ್ ಶೆಡ್ಯೂಲ್ ಅಲ್ಲಿ ಇವತ್ತು ಮಕ್ಕಳಿಗೆ ಒಂದು ಸೂಕ್ತವಾದ ಮಾರ್ಗದರ್ಶನ ಕೊಡುವಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾರೆ. ಹಾಗಾಗಿ ಮಕ್ಕಳು ಇವತ್ತು ಸಾಕಷ್ಟು ಸಾವು ನೋವುಗಳಿಗೆ ಬಲಿಯಾಗ್ತದೆ. 5ನೇ ಕ್ಲಾಸಲ್ಲಿ ಫೇಲ್ ಆದ ಮಗು ಸೂಸೈಡ್ ಮಾಡ್ಕೊಳ್ಳುತ್ತೆ. ಇದಕ್ಕೇನು ಕಾರಣ? ಆ ಮಗುವಿನಲ್ಲಿರ್ತಕ್ಕಂಥ ಅಸಮಯೋಜನೆ, ಖಿನ್ನತೆ. ಒಂದು ಪುಟ್ಟ ಬಾಲಕ 7ನೇ ಕ್ಲಾಸಲ್ಲಿ ಏನೋ ಫೇಲ್ ಆದ ಅಂತಂದ್ರೆ ಮನೇಲಿ 2 ಮಾತು ಬೈದ್ರೆ ಅಪ್ಪ ಬೈದ ಅವನಿಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಹೋಗಿರ್ತಕ್ಕಂಥ ಸನ್ನಿವೇಶಗಳನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಮೂಲ ಕಾರಣ ಏನಂತ ಕರಿತೀವಿ? ಮಾರ್ಗದರ್ಶನದ ಕೊರತೆ. ಅಸಮಯೋಜನೆಯಾಗಿ ವರ್ತಿಸ್ತಾ ಇದೆ ಮಗು. ಸಹಜವಾಗಿ ಸನ್ನಿವೇಶಗಳಿಗೆ ಬಂದದನ್ನ, ಸೋಲನ್ನ ಗೆಲುವನ್ನ ಸಮಾನವಾಗಿ ಸ್ವೀಕರಿಸುವ ಮನೋಸ್ಥಿತಿ ಇಲ್ಲ ಅಂದ್ರೆ ಅದಕ್ಕೆ ಮೂಲ ಕಾರಣ ಮಾರ್ಗದರ್ಶನದ ಕೊರತೆ. ಸೂಕ್ತವಾದ ಮಾರ್ಗದರ್ಶನ ಇಲ್ಲದೆ ಇದ್ದಕ್ಕಾಗಿ ಆ ಮಗು ತನ್ನನ್ನು ತಾನು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ.
ಸನ್ನಿವೇಶಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಸೊ ಅದನ್ನೇ ನಾವೆಂತ ಕರಿತೀವಿ, ಮಾರ್ಗದರ್ಶನದ ಕೊರತೆ ಅಂತ ಕರಿತಾ ಇದ್ದೀವಿ. ಕೊನೆಯದಾಗಿ ಸಮೂಹ ಮಾಧ್ಯಮಗಳು ಅಂತ ಕರೀತಾರೆ. ಈ ಸಮೂಹ ಮಾಧ್ಯಮಗಳು ಕೂಡ ನಮ್ಮ ಮನಸ್ಥಿತಿಯನ್ನ ಕಲಕಿ ಸಮಾಚಿತ್ತದಿಂದ ಶಾಂತಚಿತ್ತದಿಂದ ಎಲ್ಲದಕ್ಕೂ ಹೊಂದಾಣಿಕೆ ಆಗಿರ್ಬೇಕನ್ನೋ ಸನ್ನಿವೇಶದಲ್ಲೂ ಕೂಡ ನಮ್ಮನ್ನ ಚಂಚಲಗೊಳಿಸ್ತಕ್ಕಂಥದ್ದನ್ನ, ದ್ವಿಗುಣಗೊಳಿಸ್ತಕ್ಕಂಥ ಸ್ವಭಾವಗಳನ್ನ, ನಮ್ಮಲ್ಲಿರ್ತಕ್ಕಂಥ ಕೆಟ್ಟದನ್ನ ಕೆರಳಿಸುವಂತಹ ಕೆಲಸಗಳನ್ನ ಇವತ್ತು ಸಮೂಹ ಮಾಧ್ಯಮಗಳು ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ಸಮೂಹ ಮಾಧ್ಯಮಗಳಲ್ಲ, ಆ ರೀತಿ ಬಳಕೆ ಮಾಡ್ತಕ್ಕಂಥ ಅನೇಕ ಯುವಕರು ಇವತ್ತು ತಮ್ಮನ್ನ ತಾವು ಅಸಮಯೋಜನೆ ಒಳಪಡಿಸಿಕೊಳ್ತಾ ಇದ್ದಾರೆ. ಅತಿಯಾಗಿ ಇವತ್ತು ನೋಡಿ, ನೀವು ಸಿನಿಮಾ ಧಾರಾವಾಹಿಗಳು ಅಥವಾ ಬೇರೆ ಬೇರೆ ಯಾವುದೇ ಮೊಬೈಲ್ ಏನೋ ನೋಡಿ ಕೆಟ್ಟ ಸಂಗತಿಗಳನ್ನ ಹೆಚ್ಚಾಗಿ ಬಿಂಬಿಸ್ತಾರೆ. ಉದಾಹರಣೆ, ನೀವು ಹೆಣ್ಣು ಮಕ್ಕಳ ಬಗ್ಗೆ ಸ್ತ್ರೀವಾದಗಳು ಎಷ್ಟೇ ನಾವು ಹೋರಾಟಗಳನ್ನು ಮಾಡಿದ್ರು ಕೂಡ, ಎಷ್ಟೋ ಅದಕ್ಕೆ ಸಂಘಟನೆ ಹುಟ್ಟಿದ್ರು ಕೂಡ ಸ್ತ್ರೀಯನ್ನ ತೋರಿಸುವಂತ ರೀತಿಯಲ್ಲಿ ನೋಡಿಬೇಕಾದ್ರೆ ಎಲ್ಲಾ ಧಾರಾವಾಹಿಗಳನ್ನ ನೋಡಿ. ಕಾಮನ್ ಆಗಿ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ನೀವು ಯಾವ ಧಾರಾವಾಹಿಗಳು ತೆಗೆದುಕೊಳ್ಳಿ ಗೊತ್ತಿರೋ ಧಾರಾವಾಹಿಗಳನ್ನ, ಎಲ್ಲಾ ಧಾರಾವಾಹಿಗಳಲ್ಲಿ ಖಳನಾಯಕಿ ಪಾತ್ರವನ್ನ ಹೆಣ್ಣು ಮಕ್ಕಳ ಕೈಲೇ ಮಾಡಿಸ್ತಾರೆ. ಅಂದ್ರೆ ಅವಳು ಇಷ್ಟು ಕೆಟ್ಟ ಸ್ವಭಾವದಳು, ಇಷ್ಟು ಅಸೂಯ ಸ್ವಭಾವದಳು ಅನ್ನೋದನ್ನ ತೋರಿಸ್ತಾ ಇದೆ. ನಮ್ಮ ಜನ ಅದನ್ನೇ ಹೇಳ್ಕೊಂಡು ಕೂತ್ಕೊಂಡು ಕಣ್ಣೀರಾಗ್ತಾ ನೋಡ್ತಾನೆ, ತುಂಬಾ ವಿಪರ್ಯಾಸ. ಸುಮ್ಮನೆ ಎಕ್ಸಾಂಪಲ್ ಅಷ್ಟೇ. ಸೊ ಹೀಗೆ ಸಮೂಹ ಮಾಧ್ಯಮಗಳು ಕೂಡ ಅಸಮಯೋಜನೆಗೆ ಪ್ರಮುಖ ಕಾರಣ. ಅಸಮಯೋಜನೆಗೆ ಪ್ರಮುಖ ಕಾರಣ. ಯಾಕಂದ್ರೆ ಇವತ್ತು ಬಳಸ್ತಕ್ಕಂಥ, ನಾವು ನೋಡ್ತಕ್ಕಂಥ ಸಮೂಹ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಇವತ್ತು ಅನೇಕ ಜಾಹೀರಾತುಗಳು ಕೂಡ ಅಷ್ಟೇ ಮನಸ್ಸನ್ನ ಚಂಚಲಗೊಳಿಸ್ತಕ್ಕಂಥ, ಕೆಳಿಸ್ತಕ್ಕಂಥ ಕಾರ್ಯವನ್ನು ಇವತ್ತು ಜಾಹೀರಾತುಗಳು ಮಾಡ್ತವೆ. ಅಶ್ಲೀಲ ಜಾಹೀರಾತುಗಳನ್ನು ನೋಡ್ತೀವಿ, ಪ್ರಚೋದನಕಾರಿ ಕಾರ್ಯಕ್ರಮಗಳನ್ನು ಟಿವಿಯಲ್ಲಿ ಹಾಕ್ತಾರೆ. ನೀವು ನೋಡ್ಬೋದು, ಕ್ರೈಮ್ ಡೈರಿ ಅಂತ ಬರ್ತಾ ಇತ್ತು, ಈಗಲೂ ಬೇರೆ ಬೇರೆ ಹೆಸರುಗಳಲ್ಲಿ ಬರ್ತಾ ಇದೆ. ಅದೇನಾಗುತ್ತೆ, ಒಬ್ಬ ಕೊಲೆಗಾರನನ್ನ ತೋರಿಸ್ತಾರೆ, ಆಮೇಲೆ ಅಪರಾಧಿಯನ್ನು ತೋರಿಸ್ತಾರೆ, ಅಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನ ಎಲ್ಲವನ್ನು ತೋರಿಸ್ತಾರೆ, ಕೊನೆ ಪೊಲೀಸ್ ಹಿಡಿದಿದ್ದನ್ನು ತೋರಿಸ್ತಾರೆ. ಆದ್ರೆ ಹೇಳುವ ರೀತಿಯಲ್ಲಿ ನೋಡ್ಬೇಕು ನೀವು. ನೋಡಿ ನೋಡಿ ನೋಡಿ, ಆ ಕೊಲೆಗಾರ ಮಾಡಿದ್ದು ಒಂದೇ ಒಂದು ಮಿಸ್ಟೇಕು, ಅವನ ಕೈಗೆ ಏನನ್ನು ಬಳಸದೆ ನೇರವಾಗಿ ಆ ಬಾಟಲ್ಸನ್ನು ಮುಟ್ಟಿದ, ಆ ಫಿಂಗರ್ ಪ್ರಿಂಟ್ ಇಂದ ಮಾತ್ರ ಸಿಕ್ಕಾಕೊಂಡ. ಹಂಗಂದ್ರೆ ಅದನ್ನ ಕೇಳಿದಂತ ಮತ್ತೊಬ್ಬ ಕೆಟ್ಟ ಯೋಚನೆ ಮಾಡುವ ವ್ಯಕ್ತಿ, ಹಾಗಾಗಿ ನೆಕ್ಸ್ಟ್ ಟೈಮ್ ನಾವು ಕಳತ ಮಾಡ್ಬೇಕಾದಾಗ ಆ ಮಿಸ್ಟೇಕ್ ಮಾಡಬಾರ್ದು ಅಂತ ಅದನ್ನ ಐಡಿಯಾ ಕೊಟ್ಟಂಗೆಲ್ಲ ಇಂಡೈರೆಕ್ಟ್ ಆಗಿ, ಹೌದಲ್ವಾ? ಸೊ ಹೀಗೆ ಕೆಲವೊಮ್ಮೆ ಮನಸ್ಸನ್ನ ಕೆರಳಿಸುವಂತಹ ಕಾರ್ಯಕ್ರಮಗಳು, ಪ್ರಚೋದನಕಾರಿ ಕಾರ್ಯಕ್ರಮಗಳು ಮನಸ್ಸನ್ನ ಅಸಮಯೋಜನೆಗೊಳಿಸ್ತಾ ಇದ್ದಾವೆ ವಿದ್ಯಾರ್ಥಿಗಳೇ. ಕೆಲವೊಂದು ಚಲನಚಿತ್ರಗಳಾಗಿರ್ಬೋದು, ಎಲ್ಲವೂ ಕೂಡ ಅಸಮಯೋಜನೆಗೆ ಸಾಕಷ್ಟು ಸಮಸ್ಯೆಗಳಿಗೆ ದಾರಿ ಮಾಡಿಕೊಡ್ತಾ ಇದ್ದಾವೆ. ಸೊ ಇಷ್ಟು ಅಸಮಯೋಜನೆಗೆ ಕಾರಣಗಳಂತೆ. ಒಟ್ಟಾರೆ ವಿದ್ಯಾರ್ಥಿಗಳೇ, ಇದು ನಿಮಗೆ 10 ಅಂಕದ ಪ್ರಶ್ನೆ ಬರುತ್ತೆ. ಅಸಮಯೋಜನೆ ಎಂದರೇನು, ಅಸಮಯೋಜನೆಗೆ ಕಾರಣಗಳಾವು ಅಂತ ಕೇಳ್ತಾರೆ. ಸೊ ಈ 10 ಅಂಶಗಳನ್ನ ನೀವು ಬರೆದು ಕೊನೆಯದಾಗಿ ನಿಮ್ಮದಾಗಿರ್ತಕ್ಕಂಥ 4 ವಾಕ್ಯಗಳನ್ನ ಬರಿಬೇಕಾಗುತ್ತೆ. ಏನ್ ಬರೀತೀರಿ ನೋಡಿ, ಈ ಮೇಲೆ ಕಾಣಿಸಿದಂತ 10 ಅಂಶಗಳನ್ನು ನಾವು ಗಮನಿಸ್ತಾ ಬರೋದಾದ್ರೆ, ವ್ಯಕ್ತಿಯು ಸಾಮಾನ್ಯವಾಗಿ ಸಹಜವಾಗಿ ಸಮಾಯೋಜನೆ ವ್ಯಕ್ತಿತ್ವವನ್ನು ಹೊಂದಬೇಕಾದ್ರೆ ಹಲವಾರು ಅಂಶಗಳನ್ನು ಅಳವಡಿಸಿಕೊಳ್ಬೇಕಾಗುತ್ತೆ. ಆದರೆ ಈ ಮೇಲಿನ ಕಾರಣಗಳನ್ನು ನಾವು ನೋಡ್ತಾ ಬಂದ್ರೆ, ವ್ಯಕ್ತಿಯು ತನ್ನನ್ನು ತಾನು ಸಮಾಜಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಲಾರದೆ ಈ ಅಂಶಗಳು ಕಾರಣವಾಗಿವೆ ಅಂತ ನೀವು ಬರೆದು ಬಿಟ್ರೆ ನಿಮ್ಮ ಅಂಕ 10ಕ್ಕೆ 10 ಬರುವ ಸಾಧ್ಯತೆ ಹೆಚ್ಚಾಗಿರ್ತದೆ ವಿದ್ಯಾರ್ಥಿಗಳು. ಸೊ ಇಷ್ಟು ಹೇಳ್ತಾ ಮುಂದಿನ ತರಗತಿಯಲ್ಲಿ ನಿಮಗೆ ಈ ಅಸಮಯೋಜನೆಗೆ ಈಗ ಈಗಿನ ತರಗತಿಯಲ್ಲಿ ಅಸಮಯೋಜನೆ ಅಂದ್ರೆ ಏನು, ಅದರ ಪರಿಕಲ್ಪನೆ ಏನು ಮತ್ತು ಕಾರಣಗಳೇನು ಅನ್ನೋದ್ರ ಬಗ್ಗೆ ಸವಿವರವಾಗಿ ನಾನು ಈಗ ಹೇಳಿದ್ದೀನಿ. ಸೊ ಮುಂದಿನ ತರಗತಿಯಲ್ಲಿ ಹಾಗಾದ್ರೆ ಅಸಮಯೋಜನೆ ತಡೆಗಟ್ಟುವ ಕ್ರಮಗಳೇನು ನೋಡಿ. ಒಂದು ಸಮಸ್ಯೆ ಇದೆ ಅಂದ್ರೆ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ, ಒಂದು ಲಾಕ್ ಇದೆ ಒಂದು ಕೀ ಇದ್ದೇ ಇರುತ್ತೆ. ಹಾಗೆಯೇ ಈ ಕಾರಣಗಳಿಂದವಲ್ಲ, ಈ ಕಾರಣಗಳನ್ನು ಸರಿಪಡಿಸಿಕೊಳ್ಳೋದಕ್ಕಾಗಿ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ತಡೆಗಟ್ಟುವ ಕ್ರಮಗಳು ಇದಾವೆ, ಆ ಪರಿಹಾರ ಮಾರ್ಗಗಳಿದಾವೆ. ಆ ಪರಿಹಾರ ಮಾರ್ಗಗಳು ಯಾವುವು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಸೊ ಇದುವರೆಗೂ ತಾವೆಲ್ಲರೂ ವೀಕ್ಷಣೆ ಮಾಡಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯವನ್ನು ನಾವು ಚರ್ಚೆ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್, ಗುಡ್ ಲಕ್.